ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಾನು ಇಲ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋಕ್ಕೆ ಮಾರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ನಾನು ಫ್ರೆಂಚ್ ಕರ್ವ್ ತೊಗೊಂಡಿದ್ದೀನಿ, ಸ್ಕೇಲ್ ತೊಗೊಂಡಿದ್ದೀನಿ, ಹಾಗೆ ಟೇಪ್ ಕೂಡ ತೊಗೊಂಡಿದ್ದೀನಿ, ಮತ್ತು ನಮಗೆ ತುಂಬಾ ಇಂಪಾರ್ಟೆಂಟ್ ಆದ ಸೀಸರ್ ಕೂಡ ತೊಗೊಂಡಿದ್ದೀನಿ. ಓಕೆನಾ. ಸೊ ಹಾಗೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದೀನಿ. ಮೇನಾಗಿ ನಮಗೆ ಮೆಜರ್ಮೆಂಟ್ ಬೇಕಲ್ವಾ, ಸೊ ಅದಕ್ಕೆ ಬ್ಲೌಸ್ ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾವು ಯಾವುದೇ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಂದ್ರೆ ಮೇನಾಗಿ ನಾವು ಫಸ್ಟು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಈ ರೀತಿಯಾಗಿ ನಮ್ಮದು ಡಬಲ್ ಫೋಲ್ಡಿಂಗ್ ಇದೆ. ಜಸ್ಟ್ ಈಗ ನಾವು ಕೆಳಗಡೆ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಜಸ್ಟ್ ನೀಟಾಗಿ ಇದನ್ನು ಸ್ಕೇಲಿಂದ ಮಾರ್ಕ್ ಹಾಕ್ಕೊಂಡು ಇದನ್ನು ನೀಟಾಗಿ ಮೊದಲು ಕಟ್ ಮಾಡ್ಕೊಳ್ಳೋಣ ನಾವು. ಸೊ ಈಗ ಇದನ್ನು 1/2 ಇಂಚ್ ಕಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಬ್ಲೌಸ್ ಮೆಜರ್ಮೆಂಟ್ನ ತೊಗೊಳ್ಳೋಣ. ಜಸ್ಟ್ ಈಗ ನಮ್ಮದು ಮೇಯ್ನಾಗಿ ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು. ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟು ಬ್ಲೌಸ್ ಲೆಂತು. ಸೊ ಇದನ್ನು ನೀಟಾಗಿ ಇಟ್ಕೊಳ್ಳಿ. ನಾನಿಲ್ಲಿ ಶೋಲ್ಡರ್ ಪಟ್ಟೆ ಇದೆ ಅಲ್ವಾ, ಶೋಲ್ಡರ್ ಪಟ್ಟೆಯಿಂದ ಕೆಳಗಿನವರೆಗೂ ತೊಗೊಂಡಿದ್ದೀನಿ. ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಜಗ್ಗಿಟ್ಟಿರ್ತಾ ಇದ್ದೀನಿ. ಬ್ಲೌಸು ಸ್ವಲ್ಪ ಮುದುಡೆ ಇದೆ. ಸೊ ಹಾಗಾಗಿ ನೀವು ಬೇಕಿದ್ದರೆ ಐರನ್ ಮಾಡ್ಕೊಳ್ಬೋದು. ನಾನು ಜಸ್ಟ್ ಇಲ್ಲಿ ಐರನ್ ಮಾಡ್ಕೊಂಡಿಲ್ಲ. ಸೊ ನೋಡಿ, ಇಲ್ಲಿ 14 ಇಂಚ್ ಇದೆ ಲೆಂತ್ ಬಂದುಬಿಟ್ಟು. ಸೊ 14 ಇಂಚು ಬ್ಲೌಸ್ ಲೆಂತು, 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ಒಟ್ಟು 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ನಾವು ಸ್ಕೇಲಿಂದ ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿಯಾಗಿ ಸ್ಟ್ರೇಟಾಗಿ ಮಾರ್ಕ್ ಮಾಡಿಕೊಂಡು, ಸೊ ಫ್ರೆಂಡ್ಸ್, ಇಲ್ಲಿ ನಾವು ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಪಟ್ಟಿ ಮತ್ತು ಹಾರ್ಮೋಲ್ಗೆ ಯಾವ ರೀತಿಯಾಗಿ ನಾವು ಇದನ್ನು ಡ್ರಾಫಿಂಗ್ ಮಾಡಬೇಕು ಅಂದರೆ 35 ಚೆಸ್ಟ್ ಮೆಜರ್ಮೆಂಟ್ 35ರಿಂದ 38ರವರೆಗೂ ಈ ಮೆಜರ್ಮೆಂಟ್ನ ನಾವು ತೊಗೊಳ್ಬೋದು. ಅಂದರೆ ಶೋಲ್ಡರ್ನಿಗೆ 6 ಇಂಚು ಮತ್ತು ಹಾರ್ಮೋಲ್ ಲೆಂತ್ಗೆ 6 ಇಂಚನ್ನ ನಾವು ಮಾರ್ಕಿಂಗ್ ಮಾಡ್ಕೊಳ್ಬೋದು. ಬಟ್ ಈಗ ನೋಡಿ, 34 ಮತ್ತು 35, 36, 37, 38 ಇಂಚ್ ಚೆಸ್ಟ್ ಇದ್ದರೆ ಮಾತ್ರ ನಾವು ಹಾರ್ಮೋಲು ಮತ್ತು ಶೋಲ್ಡರ್ನ ತೊಗೊಳ್ಬೋದು 6 ಇಂಚನ್ನ. ಈಗ ನೋಡಿ, ನಾನು ಶೋಲ್ಡರ್ ಕೂಡ 6 ಇಂಚ್ ತೊಗೊಂಡಿದ್ದೀನಿ, ಹಾರ್ಮೋಲ್ ಲೆಂತ್ ಕೂಡ 6 ಇಂಚ್ ತೊಗೊಂಡಿದ್ದೀನಿ. ಸೊ ನಾವಿಲ್ಲಿ ಹಾರ್ಮೋಲ್ ರೌಂಡನ್ನ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆಗೆ ನಾವು ಇಲ್ಲಿ ಶೋಲ್ಡರ್ ಪಟ್ಟೆನ ಎಷ್ಟಿದೆ ಅಂತ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು. ಸೊ ನಮ್ಮದು ಇಲ್ಲಿ ಶೋಲ್ಡರ್ ಪಟ್ಟೆ ಬಂದುಬಿಟ್ಟು 2.5 ಇಂಚಿದೆ. ಸೊ ನಾನು 2.5 ಇಂಚು ಮತ್ತು ಇಲ್ಲಿ 1/2 ಇಂಚು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊತೀವಲ್ವ, ಅಲ್ಲಿ 1/2 ಇಂಚು ಹೋಗುತ್ತೆ. ಓಕೆನಾ. ಟೋಟಲ್ 3 ಇಂಚ್ ನಾನು ಶೋಲ್ಡರ್ನ ತೊಗೊಳ್ತಿದ್ದೀನಿ. ಈಗ ಮತ್ತು ನೆಕ್ ವಿಡ್ತ್ ಎಷ್ಟು ತೊಗೊಳ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ, ನಾನು ಫ್ರಂಟ್ ಪಾರ್ಟ್ನ ತೊಗೊಂಡಿದ್ದೀನಿ ಜಸ್ಟ್. ಓಕೆನಾ. ಈ ಫ್ರಂಟ್ ಪಾರ್ಟ್ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ತೊಗೊಳ್ತಿರೋದು. ಜಸ್ಟ್ ಇಲ್ಲಿ ನೋಡಿ, ನೀಟಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಸೊ ಮೇಲೆ ಶೋಲ್ಡರ್ನಿಂದ ಕೆಳಗಡೆ ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ, ಮೇಲಿಂದ ಇಲ್ಲಿ ಸ್ವಲ್ಪ ಹಿಂಗೆ ಟೇಪ್ನ ಸ್ವಲ್ಪ ಕ್ರಾಸಾಗಿ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ. ಸೊ ಇಲ್ಲಿ 6 ಇಂಚ್ ಬರ್ತಿದೆ ಅಲ್ವ, ಅಲ್ಲಿಗೆ ಒಂದಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಈಗ ಈ ರೀತಿಯಾಗಿ ಟೇಪ್ ಇಟ್ಕೊಳ್ತಿದ್ದೀನಿ. 2.5 ಇಂಚ್ ಬಂದಿದೆ ನೋಡಿ. ನೆಕ್ ವಿಡ್ತ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಬೋದು. 2.5 ಇಂಚ್ ಬಂದಿದೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಡ್ತಿದ್ದೀನಿ. ಟೋಟಲ್ 3 ಇಂಚು ಆಯಿತು. ಶೋಲ್ಡರ್ ಪಟ್ಟಿ 3 ಇಂಚು ಮತ್ತು ನೆಕ್ ವಿಡ್ತು 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು. ಸೊ ನಾನಿಲ್ಲಿ ಶೋಲ್ಡರ್ನಿಂದ ಕೆಳಗೆ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಜಸ್ಟ್ ಈ ರೀತಿಯಾಗಿ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಶೋಲ್ಡರ್ನಿಂದ ಈ ರೀತಿಯಾಗಿ ಟೇಪ್ ಇಟ್ಕೊಂಡು ಕೆಳಗೆ
ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳಿ ಬ್ಯಾಕ್ ನೆಕ್ನ. ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡು ಈಗ ಈ ಟೇಪ್ನ ಈ ರೀತಿಯಾಗಿ ಅಳತೆ ಮಾಡಬೇಕು. ಟೋಟಲ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಬೋದು. 7 ಇಂಚು ಬಂದಿದೆ ಬ್ಯಾಕ್ ನೆಕ್ಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಶೋಲ್ಡರ್ ಆ ಕಡೆ ಹೋಗುತ್ತಿದ್ದು. ಸೊ ನಾನಿಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಬ್ಯಾಕ್ ನೆಕ್ ಅನ್ನೋದು. ಸೊ ಈ ರೀತಿ ಆದಮೇಲೆ ಒಂದು ಸ್ಕೇಲಿಂದ ನಾನು ಈ ರೀತಿಯಾಗಿ ಡ್ರಾ ಮಾಡ್ಕೊತೀನಿ. ಇದನ್ನ ಸಿಂಪ್ಲಿ ಈ ರೀತಿಯಾಗಿ ಇದನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಾನು ಇದು ಡಿಸೈನ್ ಏನು ಕೊಡ್ತಿಲ್ಲ, ಜಸ್ಟ್ ಇದನ್ನು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಫ್ರೆಂಚ್ ಕರ್ವ್ ತೊಗೊಂಡು ಇದನ್ನು ಈ ರೀತಿಯಾಗಿ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇದಾಗಿದೆ. ಈಗ ನಮ್ಮದು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ನಮ್ಮದು ಇಲ್ಲಿ ಚೆಸ್ಟ್ ಬಂದುಬಿಟ್ಟು 9 ಸಾರಿ ನಾವು ಇಲ್ಲಿ ಫಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಸೊ ನಾವು ಚೆಸ್ಟ್ ಮೆಜರ್ಮೆಂಟ್ನ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಜಾಸ್ತಿ ಭಾಳ ಕನ್ಫ್ಯೂಷನ್ ಆಗೋದು ನಮ್ಮದು ಚೆಸ್ಟ್ನಿಂದನೇ. ಸೊ ನೋಡಿ, ನಾವು ಈ ರೀತಿಯಾಗಿ ಕ್ರಾಸಾಗಿ ನಾವು ಇದನ್ನು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಬಾರ್ದು. ಇಲ್ಲಿಂದ ಜಾಸ್ತಿ ಹಾರ್ಮೋನ್ಗೆ ಜಾಸ್ತಿ ಮೆಜರ್ಮೆಂಟ್ನ ತೊಗೊಳ್ತಿರ್ತಾರೆ, ಬಟ್ ನಾವು ಆ ತಪ್ಪು ಮಾಡಬಾರ್ದು. ಸೊ ನಾವಿಲ್ಲಿ ನೋಡಿ, ಇಲ್ಲಿ ಸ್ಟ್ರೇಟಾಗಿ ನಮ್ಮದು ಚೆಸ್ಟ್ ಇಲ್ಲಿ ನೋಡಿ ಸ್ಟ್ರೇಟಾಗಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈಗ ನಮ್ಮದು 9.25 ಇಂಚಿದೆ ನಮ್ಮದು ಚೆಸ್ಟ್ ಮೆಜರ್ಮೆಂಟು. 9.25 ಇಂಚು ಆದರೆ ನಾನು ಇಲ್ಲಿ 9.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚು ಲೂಸಿಂಗ್ ಬಿಡ್ತಿದ್ದೀನಿ. ಓಕೆ, ನಾವು 9.25 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. 9.25 ಇಂಚು ಮತ್ತು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇದು ಕೂಡ ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾವು ವೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ನೋಡಿ, ನಾನು ಯಾವ ರೀತಿಯಾಗಿ ಟೇಪ್ನ ಅಳತೆ ಮಾಡ್ಕೊಳ್ತಿದ್ದೀನಿ ಅಂತ. ಇಲ್ಲಿ ಹುಕ್ಕು ಹಚ್ತೀವಲ್ವ, ಹುಕ್ ಪಟ್ಟಿಲಿಂದ ನಾವು ಸ್ಟ್ರೇಟಾಗಿ ಇದನ್ನು ಸ್ವಲ್ಪ ಎಳ್ಕೊಳ್ಳಿ. ಬ್ಲೌಸು ಕೂಡ ತುಂಬಾ ಮುದುಡೆ ಆಗಿರುತ್ತಲ್ವ. ಸೊ ಬ್ಲೌಸ್ನ ಈ ರೀತಿಯಾಗಿ ನಾವು ಎಳ್ಕೊಂಡು ಈಗ ನಾವು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ 31 ಇಂಚಿದೆ. ಸೊ ನಾವು ಈ ಕಡೆ ಬಿಟ್ಟು ಬಿಡಬೇಕು, ಅದು ನಮಗೆ ಬರೋದಿಲ್ಲ. ಜಸ್ಟ್ ಇಲ್ಲಿ 31 ಇಂಚು, ಅದರಲ್ಲಿ 4 ಭಾಗನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಟೇಪ್ನಿಂದನೇ ಬಾಗಲೇ ಮಾಡ್ಕೊಳ್ತಿದ್ದೀನಿ. ಜಸ್ಟ್ 2 ಆಯಿತು, ಇದು 4. ಓಕೆನಾ. ಈಗ ನಮ್ಮದು ವೆಸ್ಟ್ ಎಷ್ಟು ಬಂದಿದೆ ಅಂದ್ರೆ 7.25 ಇಂಚ್ ಬಂದಿದೆ. ನಮ್ಮದು ವೆಸ್ಟ್ ಮೆಜರ್ಮೆಂಟ್ ಪ್ರಕಾರ 7.25 ಇಂಚಿಗೆ ನಾನು ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು 1/4 ಇಂಚು ಡಾರ್ಟಿಗೆ 1/4 ಇಂಚು ಡಾರ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಹಾಗೆ ಮಾರ್ಜಿನ್ಗೆ 1.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಾವು ಇಲ್ಲಿ ಸ್ಕೇಲಿಂದ ಸಿಂಪ್ಲಿ ಈ ಥರ ಸ್ಕೇಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇದನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಈಗ ಹಾರ್ಮೋನು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾವು ಚೆಸ್ಟ್ನಿಗೆ 9.25 ಇಂಚ್ ಇತ್ತಲ್ವ. ಸೊ 1/2 ಇಂಚು ನಾವು ಲೂಸಿಂಗ್ ಅಂತ ಬಿಟ್ಟಿದ್ವಿ. ನಾವು 9.25 ಇಂಚ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಸಣ್ಣದಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಹಾರ್ಮೋನ್ ಸೆಂಟ್ರ್ 1 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರೆಂಚ್ ಕರ್ವ್ ಅಂತ ಇದೆ ಅಲ್ವಾ. ಸೊ ಫ್ರೆಂಚ್ ಕರ್ವ್ ತುಂಬಾ ಯೂಸ್ ಆಗುತ್ತೆ ನಾವು ಶೇಪ್ ಕೊಡೋಕ್ಕೆ. ಸೊ ನಾನು ಭಾಳ ಯೂಸ್ ಮಾಡೋದು ಫ್ರೆಂಚ್ ಕರ್ವಲ್ಲೇ. ತುಂಬ ಪರ್ಫೆಕ್ಟಾಗಿ ಬಂದರೆ ಡೋಂಟ್ ವರಿ, ಬಟ್ ನಿಮ್ಮ ಬಿಗಿನರ್ಸ್ ಆದರೆ ಫ್ರೆಂಚ್ ಕರ್ವ್ ತುಂಬಾ ಯೂಸ್ ಆಗುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾನು ಫ್ರೆಂಚ್ ಕರ್ವಲ್ಲೇ ತೋರಿಸ್ತಿದ್ದೀನಿ. ಸೊ ನಾವು ಹಾರ್ಮೋಲ್ ರೌಂಡ್ನ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಾರ್ಮೋಲ್ ರೌಂಡ್ ಕೂಡ. ಜಸ್ಟ್ ಹಾರ್ಮೋಲ್ ರೌಂಡ್ ಕೂಡ ಬ್ಯಾಕ್ ಹಾರ್ಮೋಲ್ಗೆ ನಾವು 1 ಇಂಚು ತೊಗೊಂಡು ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾವು ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಸ್ವಲ್ಪ ಅಳತೆ ಮಾಡ್ಕೊಳ್ಳೋಣ. ಹಾರ್ಮೋಲ್ ರೌಂಡು ಎಷ್ಟು ಬಂದಿದೆ ಅಂತ. ಸೊ ತುಂಬ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಹಾರ್ಮೋಲ್ ರೌಂಡ್ ಅನ್ನೋದು. ಸೊ ಹಾಗಾಗಿ ನಾವು ಹಾರ್ಮೋಲ್ ಲೆಂತ್ ತೊಗೊಂಡಿರ್ತೀವಲ್ವ. ಸೊ ನಾವು ಹಾಗೆ ಒಂದು ಸರಿ ಹಾರ್ಮೋಲ್ ರೌಂಡ್ ಕೂಡ ಕರೆಕ್ಟಾಗಿ ಬಂದಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ. ಜಸ್ಟ್ ಇಲ್ಲಿ ನೋಡಿ 1/2 ಇಂಚು ಶೋಲ್ಡರ್ ಪಟ್ಟೆ ಬಿಟ್ಟು ನಾನು ಹಾರ್ಮೋಲ್ ರೌಂಡ್ ನೋಡ್ಕೊಳ್ತಿದ್ದೀನಿ. ನಮ್ಮದು 8.5 ಇಂಚ್ ಬಂದಿದೆ. ಸೊ ಇಲ್ಲಿ 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಬಿಟ್ಕೊಂಡಿದ್ದೆ.
ನಾನು ಇನ್ನೊಂದು ಸಾರಿ ಕೂಡ ಅದೇ ರೀತಿಯಾಗಿ ರೌಂಡನ್ನ ಚೆಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ 1/2 ಇಂಚು ಸೈಡಲ್ಲಿ ನೋಡ್ಕೊಳ್ಳಿ, ಜಸ್ಟ್ ಅದ್ರ ಮೇಲೆ ಇಡೋ ಆಗಿಲ್ಲ, ಜಸ್ಟ್ 1/2 ಇಂಚ್ ಬಿಟ್ಟು ಈ ರೀತಿಯಾಗಿ ನಾವು ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ನೋಡ್ಬೋದು. ಸೊ ನೋಡಿ 8.5 ಇಂಚ್ ಬಂದಿದೆ. ಸೊ ಫ್ರೆಂಡ್ಸ್, ಇದು ಮಾರ್ಜಿನ್ ಬಿಟ್ಕೊಂಡಿದ್ದೇನೆ ಆಲ್ರೆಡಿ. ಸೊ ನಾನು ಇಲ್ಲಿ ಸ್ವಲ್ಪ ಬ್ಯಾಕ್ ನೆಕ್ ಸ್ವಲ್ಪ ಡ್ರಾ ಮಾಡ್ಕೊಳ್ತೀನಿ, ಜಸ್ಟ್ ಇದು ರಬ್ ಆಗಿಲ್ಲ. ಸೊ ಈಗ ನಾನಿಲ್ಲಿ ಶೋಲ್ಡರ್ ಪಟ್ಟೆ ಇದೆಲ್ಲ ಸ್ವಲ್ಪ ಕ್ರಾಸಾಗಿ ನಾನು ಕ್ರಾಸಾಗಿ ಮಾಡ್ಕೊಳ್ತೀನಿ. ಜಸ್ಟ್ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಶೋಲ್ಡರ್ನ. ಸೊ ಸ್ವಲ್ಪ ಒಂದು ಲೈನ್ ಅಷ್ಟೇ. ಸೊ ಇದಾದಮೇಲೆ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗು ರೆಡಿ ಆಯಿತು, ನೋಡ್ತಿದ್ದೀರಲ್ವ. ಸೊ ಇದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಈಗ ನಾವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ಫ್ರಂಟ್ ಪಾರ್ಟ್ ಕೂಡ ನಾನು ಇದೇ ರೀತಿಯಾಗಿ ನಾನು ಬಟ್ಟೆನ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ನಾನು ಏನು ಕಟ್ ಮಾಡೋದಿಲ್ಲ, ಇದರಲ್ಲೇ ಫ್ರಂಟ್ ಪಾರ್ಟ್ನ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ಜಸ್ಟ್ ಈ ರೀತಿಯಾಗಿ ನಾನು ಬ್ಯಾಕ್ ಪಾರ್ಟ್ನ ಇಲ್ಲಿ ಈ ರೀತಿಯಾಗಿ ಬಟ್ಟೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸೊ ಹಾರ್ಮೋಲಿಗೆ ಮತ್ತು ಶೋಲ್ಡರ್ಗೆ ಅಷ್ಟೇ ನಾವು ಡ್ರಾ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ. ಸೊ ನಾವು ಶೋಲ್ಡರ್ ಪಟ್ಟೆಗೆ ಮತ್ತು ಹಾರ್ಮೋಲ್ ರೌಂಡ್ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಸಿಂಪ್ಲಿ ನಾವು ಬ್ಯಾಕ್ ಹಾರ್ಮೋಲ್ ಯಾವ ರೀತಿಯಾಗಿದೆ ಆ ರೀತಿಯಾಗಿ ನಾವು ಇದನ್ನು ನೀಟಾಗಿ ಇದನ್ನ ಡ್ರಾ ಮಾಡ್ಕೊಳ್ಬೇಕು. ಓಕೆ, ಇದಾದಮೇಲೆ ನಾವು ನೆಕ್ಸ್ಟು ಸ್ವಲ್ಪ ಸ್ಕೇಲಲ್ಲಿ ಕೂಡ ಡ್ರಾ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ 1 ಸೆಕೆಂಡ್ ಫ್ರೆಂಡ್ಸ್, ಇಲ್ಲಿ ನಾವು ಈಗ ನಮಗೆ ಫ್ರಂಟ್ ನೆಕ್ ಬೇಕಲ್ವಾ. ಸೊ ಫ್ರಂಟ್ ನೆಕ್ ಮಾಡೋಕ್ಕೆ ಒಂದು ಟಿಕ್ ಹಾಕ್ಕೊಳ್ತೀನಿ. ಜಸ್ಟ್ ಆ ರೀತಿಯಾಗಿ ಒಂದು ಚಿಕ್ಕದಾಗಿ ಟಿಕ್ ಹಾಕ್ಕೊಳ್ತೀನಿ. ಒಂದು ಸ್ಕೇಲಲ್ಲಿ ಕೂಡ ಡ್ರಾ ಮಾಡ್ಕೊಳ್ತೀನಿ, ಯಾಕಂದರೆ ನಮಗೆ ಹುಕ್ ಪಟ್ಟಿ ಕಾಜು ಪಟ್ಟಿಗೆ 1/2 ಇಂಚ್ ಬಿಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಸ್ಕೇಲಿನಲ್ಲಿ ಡ್ರಾ ಮಾಡ್ಕೊಳ್ತೀನಿ. ಈಗ ನಾವು ಇಲ್ಲಿ ಹಾರ್ಮೋಲ್ ಇದೆ ನೋಡಿ, ಹಾರ್ಮೋಲ್ ಮತ್ತು ಫ್ರಂಟು, ನಮ್ಮ ಫ್ರಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫ್ರಂಟ್ ನೆಕ್ ನೋಡಿಕೊಂಡು ನಾವು ಶೋಲ್ಡರ್ನಿಂದ ಕೆಳಗೆ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮ್ಮ ಫ್ರಂಟು ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ನೋಡ್ಕೊಳ್ಬೇಕು. ಲೆಂತ್ನ ನೋಡ್ಕೊಂಡ್ಬಿಟ್ಟು ನಾವು ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ನಾನು. ಬ್ಲೌಸಲ್ಲಿ ನೆಕ್ ಲೈನು ಎಷ್ಟಿದೆ ಅಂತ ನೋಡ್ಕೊಳ್ತಿದ್ದೀನಿ. ಜಸ್ಟ್ ನಾನು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ದೀನಿ ಅಂತ ನೋಡ್ಕೊಳ್ಬೋದು. ಆಲ್ರೆಡಿ ನಾಗಲಿ ನೆಕ್ ಬಿಡ್ ತೊಗೊಳ್ಳೋವಾಗ ಎಷ್ಟು ಅಂತ ನೋಡ್ಕೊಂಡಿದ್ದೆ ಅಲ್ವಾ. ಸೊ ಅದೇ ರೀತಿಯಾಗಿ ಇದನ್ನು ನೆಕ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ಟೇಪ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಬೋದು. ಜಸ್ಟ್ ಎಷ್ಟು ಬಂದಿದೆ ಅಂದರೆ 6 ಇಂಚ್ ಬಂದಿದೆ ನಮ್ಮದು ನೆಕ್ ಬಂದುಬಿಟ್ಟು. ಲೆಂತು 6 ಇಂಚು ಬಂದಿದೆ. ಸೊ ಈಗ ನಾನು ಅರ್ಧ ಇಂಚು ಶೋಲ್ಡರಿಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಹೋಗುತ್ತೆ, ಹಾಗಾಗಿ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಳೋಣ, ನಾವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ನಮಗಿಲ್ಲಿ ಒಂದು ನೆಕ್ ಶೇಪು ಕೊಡಬೇಕಾಗುತ್ತಲ್ವ. ಸೊ ಹಾಗಾಗಿ 1/2 ಇಂಚು ನಾನು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ನಾವು ಫ್ರಂಟ್ ನೆಕ್ ರೌಂಡ್ನ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ನಾನು ಒಂದು ಫ್ರೆಂಚ್ ಕರ್ವ್ ತೊಗೊಳ್ತಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಫ್ರೆಂಚ್ ಕರ್ವಲ್ಲೇ ನಾನು ಡ್ರಾ ಮಾಡ್ಕೊಳ್ತೀನಿ ನೆಕ್ ಲೈನ್ನ. ಸೊ ಸ್ವಲ್ಪ ನೀಟಾಗಿ ಕೂಡ ನೆಕ್ ಲೈನ್ ಅನ್ನೋದು ನೀಟಾಗಿ ಕೂಡ ಬರುತ್ತೆ, ಹಾಗಾಗಿ ನಾನು ಫ್ರೆಂಚ್ ಕರ್ವಲ್ಲೇ ಇದನ್ನು ಈ ರೀತಿಯಾಗಿ ರೌಂಡ್ನ ಹಾಕ್ಕೊಳ್ತಿದ್ದೀನಿ. ಸೊ ಇದು ಫ್ರಂಟ್ ನೆಕ್ ಕೂಡ ರೆಡಿ ಆಯಿತು. ಈಗ ನಾವು ಇದನ್ನು ಫ್ರಂಟ್ ಹಾರ್ಮೋಲ್ಗೆ ಶೇಪ್ ತೊಗೊಳ್ಬೇಕಾಗುತ್ತಲ್ವ. ಸೊ ಹಾಗಾಗಿ ನಾನು ಸ್ಟ್ರೈಟಾಗಿ ಬ್ಯಾಕ್ ನೆಕ್ಕಿಗೆ ನಾವು ಸ್ಟ್ರೇಟಾಗಿ ಯಾವ ರೀತಿಯಾಗಿ ಲೈನ್ ಹಾಕ್ಕೊಂಡಿದ್ದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಚೌಕಾಗಿ ನಾನು ಲೈನ್ ಹಾಕ್ಕೊಳ್ತಿದ್ದೀನಿ. 1/2 ಇಂಚು ಒಳಗೆ ತೊಗೊಳ್ತಿದ್ದೀನಿ. ನಾವು ಫ್ರಂಟಲ್ಲಿ 1/2 ಇಂಚ್ ಒಳಗೆ ತೊಗೊಳ್ತಿದ್ದೀನಿ. 1/2 ಇಂಚ್ ಈ ರೀತಿಯಾಗಿ ಒಳಗೆ ತೊಗೊಂಡು ಇಲ್ಲಿ ಶೋಲ್ಡರ್ಗೆ ನಾವು ಸೇರಿಸ್ಬೇಕು. ಅಲ್ಲಿಂದ ನಾವು ಸ್ಕೇಲ್ಗೆ ಈ ರೀತಿಯಾಗಿ ಕ್ರಾಸಾಗಿ ತೊಗೊಳ್ಬೇಕಾಗುತ್ತೆ ಹಾರ್ಮೋಲು.
ಈಗ ಅದೇ ಫ್ರೆಂಚ್ ಕರ್ವ್ಲಿಂದ ನಾನು ರೌಂಡ್ ಶೇಪ್ನ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ಫ್ರೆಂಚ್ ಕರ್ವ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ, ಹಾರ್ಮೋಲ್ ಒಳಗಡೆ ಶೇಪಿಗೆ. ಸೊ ನಾವಿಲ್ಲಿ ಬ್ಯಾಕ್ ಸೈಡ್ಗೆ 1 ಇಂಚ್ ತೊಗೊಂಡಿದ್ವಿ. ಈಗ ನಾವು ಫ್ರಂಟ್ ಅಲ್ವಾ, ಫ್ರಂಟ್ ಪಾರ್ಟಿಗೆ ಶೇಪ್ಗೆ ನಾವು 1/2 ಇಂಚ್ ಅಷ್ಟೇ ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಆ ಲೈನ್ಲಿಂದನೇ ನಾನು ಫ್ರಂಟ್ನ ಪಾರ್ಟ್ಗೆ ಶೇಪ್ಗೆ ಕೊಡ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ಫ್ರೆಂಚ್ ಕರ್ವ್ನ ನಾನು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಈಗ ಅದು ನಾವು 1/2 ಇಂಚಿಗೆ ಒಂದು ಸಣ್ಣದು ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ, ಆ ಮಾರ್ಕ್ ಕೂಡ ಜಾಯಿಂಟ್ ಆಗಿರಬೇಕು ಮತ್ತು ಒಳಗಡೆ ಅದು ಕ್ರಾಸಾಗಿ ಆ ಶೇಪ್ ಕೂಡ ಬರಬೇಕು ಲೈನು. ಹಾಗಾಗಿ ಸೊ ನೋಡಿ, ಹಾರ್ಮೋಲ್ 1/2 ಇಂಚಿಂದು ಶೇಪ್ ಕೂಡ ಬಂದಿದೆ. ಸೊ ಇದನ್ನು ನೋಡಿ ಯಾವ ರೀತಿಯಾಗಿ ಇದನ್ನು ಹಾಕ್ತಾಯಿದ್ದೀನಿ ಅಂತ. ಸೊ ನಮ್ಮದು ಹಾರ್ಮೋಲ್ ಶೇಪ್ ಅನ್ನೋದು ರೆಡಿ ಆಯಿತು. ಈಗ ನಾವು ಡಾಟ್ ಲೆಂತ್ನ ತೊಗೊಳ್ಳೋಣ. ಡಾಟ್ ಲೆಂತ್ ತೊಗೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಾನು ಶೋಲ್ಡರ್ ಪಟ್ಟಿಯಿಂದ ಅರ್ಧ ಇಂಚ್ ಬಿಟ್ಟು 9.5 ಇಂಚಿಗೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ, 9.5 ಇಂಚಿಗೆ. ಸೊ ಈಗ ಲೈನ್ನ ಈ ರೀತಿಯಾಗಿ ನೀಟಾಗಿ ಒಂದು ಡ್ರಾ ಮಾಡ್ಕೊಂಡ್ಬಿಟ್ಟು, ಮತ್ತು ಇಲ್ಲಿ 3.25 ಇಂಚಿಗೆ ನಾನು ಇಲ್ಲಿ ಒಂದು ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ನಾವು ಲೆಂತ್ನ ತೊಗೊಳ್ತಿದ್ದೀನಿ. 2.25 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಸೊ ಅದು ಕೂಡ ಇದೇ ರೀತಿಯಾಗಿ ಸ್ಟ್ರೇಟಾಗಿ ನಾನು ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಸೊ ಇಲ್ಲಿ ಒಂದು 1/2 ಇಂಚು ನಾನು ಎಕ್ಸ್ಟ್ರಾ ಕೂಡ ಕೊಡ್ತಿದ್ದೀನಿ. ಜಸ್ಟ್ ಇಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟ್ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಹಾಗಾಗಿ ಸೊ ಇದು ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ತಿದ್ದೀನಿ. ನಾನು ಡಾರ್ಟ್ಗೆ ಅಂತ 1 ಇಂಚು ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಡಾರ್ಟ್ ಅನ್ನೋದು ರೆಡಿ ಆಯಿತು. ನಾವು ಈ ಒಂದು ಡಾರ್ಟಲ್ಲಿಂದ ನಾವು ಎಕ್ಸ್ಟ್ರಾ ಉಳಿದಿರೋ 3 ಡಾರ್ಟ್ ಕೂಡ ನಾವು ಈಸಿಯಾಗಿ ಹಾಕ್ಕೋಬೋದು. ಸೊ ಇಲ್ಲಿ ನೋಡಿ, ಈಗ ಫಸ್ಟ್ ಬಂದಿದೆ ಅಲ್ವಾ ಡಾರ್ಟು, ಅದೇ ಡಾರ್ಟ್ಲಿಂದ ನಾನು 2 ಇಂಚಷ್ಟು ನಾನು ತೊಗೊಳ್ತಿದ್ದೀನಿ. ನೋಡಿ, ಇಲ್ಲಿ ಹಾರ್ಮೋಲ್ ಶೇಪ್ಗೆಲ್ಲಿ ಒಂದು ರೌಂಡು ಅಲ್ಲಿ 2 ಇಂಚು, ಮತ್ತು ಇಲ್ಲಿ ಕೂಡ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ರೌಂಡಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿ ಇನ್ನೂ 3 ಡಾರ್ಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಹಾಗಾಗಿ ಈಗ ನಾವಿಲ್ಲಿ ಫಸ್ಟ್ ಡಾಟ್ ಇದೆ ಅಲ್ವಾ, ಸ್ವಲ್ಪ ಕ್ರಾಸಾಗಿ ನಾವು ಇಲ್ಲಿ ಸ್ಕೇಲಿಂದ ಡ್ರಾ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತೀನಿ. ಇದಾದಮೇಲೆ ಈ ಕಡೆ ನಾವು ವೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ 3 ಇಂಚು ಬಂದಿದೆ. ಸೊ ಈ ಕಡೆ 3 ಇಂಚು ಬಿಟ್ಕೊಳ್ಳೋಣ ನಾವು, ಜಸ್ಟ್ ಬಿಟ್ಬಿಡೋಣ. ಇದು 3 ಇಂಚು ಬಿಟ್ಟು ನಮ್ಮದು ವೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 7.25 ಇಂಚಿದೆ. ಸೊ ನಾನಿಲ್ಲಿ 7.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈ 7.25 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕ್ರಾಸಾಗಿ ನಾನು 1 ಇಂಚು ಬಿಟ್ಕೊಳ್ತಾ ಇದ್ದೀನಿ. 1 ಇಂಚು ಬಿಟ್ಟು ನಾನು ಎಕ್ಸ್ಟ್ರಾ 1.5 ಮಾರ್ಜಿನ್ನ ಸ್ಟಿಚಿಂಗ್ ಮಾರ್ಜಿನ್ ಅಂತ ಇಲ್ಲಿ ತೊಗೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಕೂಡ ಇಟ್ಕೊಳ್ತೀನಿ, ಯಾಕಂದರೆ ನಮಗೆ ಇದು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ವ ಸ್ವಲ್ಪ. ಸೊ ಹಾಗಾಗಿ ಇಲ್ಲಿ 1.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ, ಈ ಕಡೆ ಕೆಳಗಡೆ ಸೈಡ್ ಕೂಡ. ಸೊ ಸ್ಕೇಲು 1.5 ಇಂಚು ಇದೆ ನೋಡ್ಬೋದು. ಸ್ಕೇಲ್ ಅಗಲ ಬಂದುಬಿಟ್ಟು 1.5 ಇಂಚೇ ಇದೆ. ಸೊ ಹಾಗಾಗಿ ನಾನು ಸ್ಕೇಲಿಂದನೇ ಡ್ರಾ ಮಾಡ್ಕೊಂಡಿದ್ದೆ. ಜಸ್ಟ್ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಕೂಡ 1.5 ಇಂಚಿಗೆ ನೋಡಿ, ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈಗ ನಾವು 2 ಲೈನ್ನ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲೊಂದು ಸ್ಕೇಲಲ್ಲಿ ಈ ರೀತಿಯಾಗಿ ನೀಟಾಗಿ ಒಂದು ಡ್ರಾ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಸೊ ಇದಾದಮೇಲೆ ನಾವು ಇಲ್ಲಿ ಕೊಟ್ಟಿರುವ ನಾವು ಪಾಯಿಂಟ್ಸ್ ಕೊಟ್ಟಿದ್ವಲ್ವ, ಆ ಪಾಯಿಂಟ್ಸ್ಗೆ ನಾನು ಈ ರೀತಿಯಾಗಿ ಹಾರ್ಮೋಲ್ ಶೇಪ್ ಮತ್ತು ಟಕ್ಸ್ ಶೇಪ್ನ ಇಟ್ಕೊಳ್ತಿದ್ದೀನಿ. ಜಸ್ಟ್ ನೋಡಿ ನಾನು ಟಕ್ಸ್ನ ಯಾವ ರೀತಿಯಾಗಿ ಹಿಡಿತಾ ಇದ್ದೀನಿ ಅಂತ. ಸೊ ನಾವು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಟಕ್ಸ್ ಹಿಡಿಬೇಕಾಗುತ್ತೆ. ಇಲ್ಲಿ ಬಫ್ ಅನ್ನೋದು ನೀಟಾಗಿ ಕೂರುತ್ತೆ. ಓಕೆನಾ? ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಇದು. ಸೊ ಈಗ ಇದನ್ನು ನಾವು ಈ ಪಾರ್ಟ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಇಲ್ಲಿ ಆರ್ಮೋಲಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನಾನಿಲ್ಲಿ 2 ಪಾರ್ಟ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಮ್ಮದು 1/2 ಇಂಚು ಇಲ್ಲಿ ಟಕ್ಸ್ಗೆ ಅನ್ನೋದು ಹೋಗುತ್ತೆ. ಜಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮದು 1/2 ಇಂಚು ಟಕ್ಸ್ಗೆ ಹೋಗುತ್ತೆ. ಸೊ ಕೆಳಗಡೆ ನಮ್ಮದು ಎಷ್ಟು ಬರ್ತಾ ಇದೆ ಅಂದರೆ ನಮಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕಾಗುತ್ತಲ್ವ. ಸೊ ಕ್ರಾಸ್ ಬೆಲ್ಟಿಗೆ ನಮಗೂ ಕೆಳಗಡೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ನಮ್ಮದು ಇಲ್ಲಿ ಬಂದುಬಿಟ್ಟು 2 ಇಂಚ್ ಬರ್ತಿದೆ. ನಮ್ಮದು ಕ್ರಾಸ್ ಬೆಲ್ಟ್ ಅನ್ನೋದು 2 ಇಂಚ್ ಬರ್ತಿದೆ. ಸೊ ಇಲ್ಲಿ ನಾನು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ಸೊ ನಾವು ಅಳತೆ ಬ್ಲೌಸ್ ಪ್ರಕಾರ ಸ್ವಲ್ಪ ಎದೆ ಸ್ವಲ್ಪ ಮೇಲೆ ಇರುತ್ತೆ, ಓಕೆನಾ. ಸೊ ಹಾಗಾಗಿ ನಾನು ಕ್ರಾಸ್ ಬೆಲ್ಟ್ನ ಅನ್ನೋದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಜಸ್ಟ್ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಕ್ರಾಸ್ ಬೆಲ್ಟ್ ಅನ್ನೋದು. ಸೊ ಫ್ರಂಟ್ ಪಾರ್ಟ್ ನಾನು ಸ್ವಲ್ಪ ಮೇಲೆ ಬರುತ್ತೆ ಅಂತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ರಾಸ್ ಬೆಲ್ಟ್ ಅನ್ನೋದು ಸ್ವಲ್ಪ ಅರ್ಧ ಇಂಚ್ ಲೆಂತ್ ಅಷ್ಟೇ ಇಡ್ತಾ ಇದ್ದೀನಿ. ಬಟ್ ಬೇರೆ ಏನೂ ಇಲ್ಲ, 1/2 ಇಂಚು ಲೆಂತು ಸ್ವಲ್ಪ ಕಮ್ಮಿ ಇದೆ ಫ್ರಂಟ್ ಪಾರ್ಟು ಬ್ಲೌಸ್ ಅಳತೆ ಪ್ರಕಾರ. ಹಾಗಾಗಿ ನಾನು 1/2 ಇಂಚ್ ಅಷ್ಟೇ ಲೆಂತ್ನ ಜಾಸ್ತಿ ಇಡ್ತಿದ್ದೀನಿ. ಬೇಕಿದ್ರೆ ಇಲ್ಲಿ ನೋಡ್ಬೋದು ನೀವು ಕ್ರಾಸ್ ಬೆಲ್ಟು. ಸೊ ನಮ್ಮದು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ 3 ಇಂಚಿದೆ, ಓಕೆನಾ. ಜಸ್ಟ್ ಈ ಕಡೆ 3 ಇಂಚಿದೆ. ಸೊ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಓಕೆನಾ. 3.5 ಇಂಚ್ ತೊಗೊಂಡಿದ್ದಾರೆ. ಜಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ 2 ಇಂಚಿದೆ, ಓಕೆನಾ. ಸೊ ಇದು ನಮ್ಮದು ಫ್ರಂಟಲ್ಲಿ ಲೆಂತ್ ಸ್ವಲ್ಪ ಕಮ್ಮಿ ಇದೆ ಅಲ್ವಾ. ಸೊ ಹಾಗಾಗಿ ಅದು ಕಮ್ಮಿ ಬರ್ತಿದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಲೆಂತು ಸ್ವಲ್ಪ 1/2 ಇಂಚನ್ನ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ನಾನು. ಹಾಗಾಗಿ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಕ್ರಾಸ್ ಬೆಲ್ಟ್ಗೆ 3.5 ಇಂಚ್ಗೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಜಸ್ಟ್ ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಆಗಿದ್ಮೇಲೆ ನಮ್ಮದು ವೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಮ್ಮದು ವೆಸ್ಟ್ ಬಂದುಬಿಟ್ಟು 7.75 ಇಂಚಿದೆ. ನಾನು ಇಲ್ಲಿ 7.75 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಮತ್ತು ಎಕ್ಸ್ಟ್ರಾ 3 ಇಂಚ್ ತೊಗೊಳ್ತಿದ್ದೀನಿ ನಾನು. 3 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಈಗ ನಾವು ಒಂದು ಫ್ರಂಟ್ ಪಾರ್ಟ್ನ ತೊಗೊಳ್ಳೋಣ. ಫ್ರಂಟ್ ಪಾರ್ಟ್ನ ತೊಗೊಂಡು ಈ ರೀತಿ ಇದೆ ಅಲ್ವಾ. ಸೊ ನಾವು ಇಲ್ಲಿ ಚೌಕಲ್ಲಿ ಬಾಕ್ಸ್ ಹಾಕ್ಕೊಂಡಿದ್ದೀವಲ್ವ. ಸೊ ಆ ಮೂಲೆಯಿಂದ ನಾವು ಇಲ್ಲಿ ಫಸ್ಟ್ ಡಾಟ್ ಅನ್ನೋದು ಏನು ಬಂದಿದೆ ಆ ಲೈನಿಗೆ ನಾವು ಒಂದು ಸ್ಟಾಪ್ ಮಾಡ್ಕೊಳ್ಳೋಣ. ಇಷ್ಟು ಫುಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದೇ ಲೈನಿಂದ ನಾವು ಈ ರೀತಿಯಾಗಿ ಇಟ್ಕೊಂಡು ಈ ಕಡೆಯಿಂದ ನಾವು ಸ್ಕೇಲ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳೋಣ. ಜಸ್ಟ್ ಇದು ಒಂದು ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಯಿತು ನಮ್ಮದು. ಸೊ ಇದರಲ್ಲಿ ಏನೋ ಶೇಪ್ ಕೊಡುವಂಥದ್ದು ಮತ್ತು ಇದು ಈ ರೀತಿ ಸಣ್ಣದಾಗಿ ಈ ಕಡೆ ಸೈಡು ಸ್ವಲ್ಪ 3.5 ಇಂಚು, ಈ ಕಡೆ 2 ಇಂಚು ಬರೋ ಅವಶ್ಯಕತೆ ಇಲ್ಲ. ಸೊ ನಾವು ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿಕೊಂಡ್ರೆ ನೀಟಾಗಿ ನಮ್ಮದು ಫ್ರಂಟ್ ಪಾರ್ಟಿಗೆ ತುಂಬಾ ಚೆನ್ನಾಗಿ ಅಟ್ಯಾಚ್ ಆಗುತ್ತೆ. ಬೇಕಿದ್ರೆ ನಿಮಗೆ ಇದನ್ನು ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈಗ ನಮ್ಮದು ಕ್ರಾಸ್ ಬೆಲ್ಟ್ ಅನ್ನೋದು ಕೂಡ ರೆಡಿ ಆಯಿತು. ಈಗ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ನ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ನಂದು ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ. ಸೊ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಈ ತುಂಡು ಬಟ್ಟೆನ ಇದ್ದರೆ ವೇಸ್ಟಾ ಅಂತಂದು ಎಲ್ಲಿ ಒಕ್ಕಟ್ಟಬೇಡಿ. ಜಸ್ಟ್ ಇವು ನಾವು ನಮ್ಮ ಬ್ಲೌಸು ಫುಲ್ ಕಂಪ್ಲೀಟ್ ಆಗೋವರೆಗೂ ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದನ್ನು ಎಸಿಬಾರ್ದು. ಸೊ ಓಕೆನಾ. ಕಂಪ್ಲೀಟ್ ಆಗಿದ ಮೇಲೆ ಬೇಕಿದ್ದರೆ ಎಸಿಬೋದು ನೀವು ಬಟ್ಟೆನ, ತುಂಡಾಗಿ ಇದ್ದರೆ. ಜಸ್ಟ್ ಆ ರೀತಿ ಏನಾದರೂ ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಉಳಿದ್ರೆ ಅದನ್ನು ಹಾಗೆ ಇಟ್ಕೊಳ್ಳಿ. ಕಂಪ್ಲೀಟ್ ಆಗಿದ ಮೇಲೆ ನೀವು ಒಗಿಬೋದು. ಜಸ್ಟ್ ಈಗ ನಾನು ಇಲ್ಲಿ ಸ್ಲೀವ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ನಾವು ಒಂದು 1/2 ಇಂಚ್ ಅಷ್ಟರ ಆಗಲಿ 1/4 ಇಂಚ್ ಅಷ್ಟರ ಆಗಲಿ ಇದನ್ನು ಒಂದು ಲೈನಿಗೆ ಡ್ರಾ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಅದು 1/2 ಇಂಚ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬ್ಲೌಸ್ ಮೆಜರ್ಮೆಂಟ್ಲಿದ್ದ. ಸೊ ನೋಡಿ ನಮ್ಮದು ಸ್ಲೀವ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾವು 1/2 ಇಂಚು ಮೊದಲ ನಾವು ಬಿಡಬೇಕಾಗುತ್ತೆ. ಸ್ಟಿಚಿಂಗ್ ಕೆಳಗೆ ಫೋಲ್ಡ್ ಆಗುತ್ತಲ್ವ, ಫೋಲ್ಡಿಂಗಿಗೆ ಅಂತ 1/2 ಇಂಚು ಬಿಡ್ತಾ ಇದ್ದೀನಿ. ಸೊ ಈಗ ನಮ್ಮದು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಟೇಪ್ನಿಂದ ಅಳತೆನೂ ಮಾಡ್ಕೊಳ್ಬೋದು. ಜಸ್ಟ್ ನೀವು ಸ್ಲೀವ್ ಕೂಡ ಈ ರೀತಿಯಾಗಿ ಕೂಡ ಇಟ್ಕೊಳ್ಬೋದು. ಬಟ್ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇರುತ್ತೆ ಅದು. ಸೊ ಇಲ್ಲಿ ನಾನು ಲೆಂತ್ನ ಟೇಪ್ನಿಂದ ಅಳತೆ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿಂದ ಹಾರ್ಮೋನ್ಲಿಂದ ಇಲ್ಲಿ ಲೆಂತ್ವರೆಗೂ ಅಂದರೆ 9.5 ಇಂಚು ಬಂದಿದೆ ನಮ್ಮದು
ಬ್ಲೌಸು ಸ್ಲೀವ್ ಲೆಂತ್ ಬಂದುಬಿಟ್ಟು 9.5 ಇಂಚು. ಹಾಗೆ ನಾನು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಿದ್ದೀನಿ. ಟೋಟಲಿ 10 ಇಂಚು ಸ್ಲೀವ್ ಲೆಂತ್ ಆಗಿದೆ. ಸೊ ಇದನ್ನು ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡ್ರಾ ಮಾಡ್ಕೊಂಡಾದಮೇಲೆ ನಮ್ಮದು ಮೇಲೆ ಲೈನ್ ಹಾಕ್ಕೊಂಡಿದ್ವಲ್ವ, ಆ ಲೈನಿಂದ ಕೆಳಗೆ 3.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು ಕೂಡ ಲೈನಲ್ಲಿ ಒಂದು ಡ್ರಾ ಮಾಡ್ಕೊಳ್ತೀನಿ. ಈಗ ನಾವು ಕ್ರಾಸಾಗಿ ಹಾರ್ಮೋಲ್ನ ಹಿಡ್ಕೊಳ್ಳೋಣ. ಜಸ್ಟ್ ನಮ್ಮದು ಹಾರ್ಮೋಲ್ ಎಷ್ಟಿದೆ ಅಂದರೆ 7.25 ಇಂಚಿದೆ. ಸೊ ಇಲ್ಲಿ ನಾನು 8.25 ಇಂಚಿಗೆ ಇಟ್ಕೊಳ್ತಿದ್ದೀನಿ. ಜಸ್ಟ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಿದ್ದೀನಿ. 1 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಲೂಸಿಂಗ್ ಆಗಿರ್ಬೋದು, ಫುಲ್ ರಿಕ್ಕಾಗಿ ಕುಂದಿರಬಾರ್ದು ಅಂತ ಇಲ್ಲಿ ನಾನು 8.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಇದನ್ನು ಟೇಪ್ನ ಇಲ್ಲಿ 1/2 ಇಂಚ್ ಈ ರೀತಿಯಾಗಿ ಮಡಚಿ ಇಲ್ಲಿ ಒಂದು ಟಿಕ್ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಇದು ಹಾರ್ಮೋಲ್ ಶೇಪ್ಗೆ, ಓಕೆನಾ. ಮೇಲೆ ಒಂದೇ ಈ ರೀತಿಯಾಗಿ ಒಂದು ಲೈನಾಗಿ ನೀಟಾಗಿ ಒಂದು ಕರೆಕ್ಟ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಕ್ರಾಸಾಗಿ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಈಗ ನಮ್ಮದು ಸ್ಲೀವ್ ರೌಂಡ್ ನೋಡ್ಕೊಳ್ಳೋಣ. ಓಕೆ, ನಮ್ಮ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ 5.25 ಇಂಚ್ ಬಂದಿದೆ. 5.25 ಇಂಚ್ ಬಂದಿದೆ. 5.25 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸ್ಲೀವ್ ರೌಂಡ್ನ. ಸೊ ಇಲ್ಲಿ 5.25 ಇಂಚು ಮತ್ತು 1.5 ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ. ಸೊ ಈಗ ನಾವು ಇದನ್ನು ಸ್ಕೇಲಿಂದ ಡ್ರಾ ಮಾಡ್ಕೊಳ್ಳೋಣ. ಈ ಕಡೆ ಬಟ್ಟೆ ಕಮ್ಮಿ ಬಿದ್ದಿದೆ, ಜಸ್ಟ್ 1.5 ಇಂಚು ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಕಮ್ಮಿ ಬಿದ್ದಿದೆ. ಬಟ್ ನಾವು ಇಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡುವಾಗ ಅದನ್ನು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಬರುತ್ತೆ. ಈಗ ನಾನು ಇಲ್ಲಿ ಫ್ರೆಂಚ್ ಕರ್ವ್ ತೊಗೊಂಡು ನಾನು ಇಲ್ಲಿ ಒಂದು ಮೂಲ್ ಶೇಪ್ನ ಇಟ್ಕೊಳ್ತಿದ್ದೀನಿ. ಜಸ್ಟ್ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಲೈನ್ನ ಹಾಕ್ಕೊಳ್ಬೇಕು, ಈ ರೀತಿಯಾಗಿ ನೀಟಾಗಿ. ಸೊ ಅದು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಸ್ವಲ್ಪ ಶೇಪ್ ಅನ್ನೋದು ಹಾರ್ಮೋಲ್ ಟೈಪೇ ಶೇಪ್ ಅನ್ನೋದು ನೀಟಾಗಿ ಬಂದು ಕೂರುತ್ತೆ ಇದು. ಸೊ ಇದನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಕೆಳಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಮೇಲ್ಗಡೆ 1 ಇಂಚ್ ಬಿಟ್ಟು, ಇಲ್ಲಿ 1 ಇಂಚ್ ಬಿಟ್ಟು ಇಲ್ಲಿ ಒಂದು ಲೈನ್ನ ಈ ರೀತಿಯಾಗಿ ಫ್ರೆಂಚ್ ಕರ್ವಲ್ಲೇ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ನೋಡ್ಬೋದು, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ನಾನು ಮಾರ್ಕ್ ಮಾಡ್ಕೊಳ್ಳೋದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ನಾನು ಯಾವ ರೀತಿಯಾಗಿ ಫ್ರೆಂಚ್ ಕರ್ವ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಈ ರೀತಿಯಾಗಿ ಇಟ್ಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ನಮಗೆ ಹಾರ್ಮೋಲ್ ಶೇಪ್ ಅನ್ನೋದು ಬಂತು. ಸೊ ನೋಡ್ತಾ ಇದ್ದೀರಲ್ವ, ಸೊ ನಮಗಿಲ್ಲಿ ಹಾರ್ಮೋಲ್ ಶೇಪ್ ಅನ್ನೋದು ಬಂತು. ಸೊ ಈಗ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ನಮಗೆ ಬಟ್ಟೆ ಕಮ್ಮಿ ಬಿದ್ದಿದೆ ಈ ಕಡೆ ಸೈಡು, ಆ ಸ್ಟಿಚಿಂಗ್ ಸೈಡು. ನಾವಿಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಈಗ ಇದನ್ನು ಅದಕ್ಕಿಂತ ಮುಂಚೆ ಕಟ್ ಮಾಡ್ಕೊಳ್ಳೋಣ. ಅದು ಕೂಡ ಯಾವ ರೀತಿಯಾಗಿ ಅಂತ ನಾನು ಸ್ಟಿಚಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಇದನ್ನು ಬಟ್ಟೆನ ಅಟ್ಯಾಚ್ ಮಾಡೋದು ಕೂಡ. ಸೊ ಅದನ್ನು ಕೂಡ ನೀವು ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್ ವಿಡಿಯೋನ. ಸೊ ಈ ರೀತಿಯಾಗಿ ಇದನ್ನು ಇಟ್ಕೊಂಡು ಇಲ್ಲಿ ಶೇಪ್ ಅನ್ನೋದನ್ನು ತೆಗಿತಾ ಇದ್ದೀನಿ ನಾನು. ಸೊ ಈ ಶೇಪ್ ಕೂಡ ಇದೇ ರೀತಿಯಾಗಿ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಆಯಿತು ನೋಡಿ ಫ್ರೆಂಡ್, ಸ್ಲೀವ್ ಕಟ್ಟಿಂಗು ಇಷ್ಟೇ. ಇದು ತುಂಬಾ ಸಿಂಪಲ್ ಆಗಿದೆ ನಮ್ಮದು, ನಾವು ಮಾಡೋ ಸ್ಲೀವ್ ಕಟ್ಟಿಂಗ್ ಕೂಡ. ಸೊ ಈಗ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಕೂಡ ಉಳಿದಿದೆ, ಅದನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಬಟ್ಟೆ ಸಾಕು ಇದಕ್ಕೆ. ಸೊ ಮೇಲ್ಗಡೆ ಅಷ್ಟೇ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಕಮ್ಮಿ ಬಿದ್ದಿರೋದು. ಸೊ ಹಾಗಾಗಿ ಸೊ ಬೇಕಿಲ್ಲಿ ನಾನು ಇಲ್ಲಿ ಸ್ಕೇಲಿಂದ ನಾನು ಹಿಡಿತಾ ಇದ್ದೀನಿ. 1.25 ಇಂಚ್ಗೆ ಇಷ್ಟೇ ಬಟ್ಟೆ ಬೇಕಾಗುತ್ತೆ, ಸಾಕಾಗುತ್ತೆ. ಇನ್ನು ತುಂಬಾ ಇರುತ್ತೆ, ಇದು ಕಟ್ಟಿಂಗಲ್ಲಿ ವೇಸ್ಟ್ ಆಗಿ ಹೋಗುತ್ತೆ ಹಾಫು. ಸೊ ನೋಡಿ ಫ್ರೆಂಡ್ಸ್, ಸ್ಲೀವ್ ಕಟ್ಟಿಂಗ್ ಕೂಡ ಆಗಿದೆ. ಸೊ ಫ್ರೆಂಡ್ಸ್, ಎಲ್ಲ ಪಾರ್ಟ್ ಕೂಡ ನಾನು ಇಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮೇನ್ ಬ್ಲೌಸ್ ಪೀಸ್ ಮೇಲೆ ನಾವು ಲೈನಿಂಗ್ ಬಟ್ಟೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಮೇನ್ ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದೀನಿ ನಾನು ಆಲ್ರೆಡಿ. ಈ ಬ್ಲೌಸ್ ಪೀಸ್ನ ನೀಟಾಗಿ ನಾವು ಇಟ್ಕೊಳ್ಳೋಣ. ಜಸ್ಟ್ ಇದು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಸಿಂಗಲ್ ಫೋಲ್ಡ್ ಮಾಡಿ ಕಟ್ ಮಾಡೋದಿಲ್ಲ. ಜಸ್ಟ್ ಇದು ನಾವು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ 2 ಪಾರ್ಟ್ಸ್ ಅನ್ನೋದು ಜಲ್ದಿನೇ ಬರುತ್ತೆ. ಸೊ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಮೇನ್ ಬ್ಲೌಸ್ ಪೀಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ಸ್ವಲ್ಪ
ಮಿದುವಾಗಿದೆ ಬ್ಲೌಸ್ ಪೀಸ್ ಅನ್ನೋದು ಸ್ವಲ್ಪ ಜರುಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಮೇನ್ ಬ್ಲೌಸ್ ಪೀಸ್ ಇದೆ ಅಲ್ವಾ, ಸೊ ಅದು ಲೆಂತ್ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ ನಾನು. ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಲೆಂತ್ ತೊಗೊಳ್ತಿದ್ದೀನಿ. ಬಟ್ ನೀವು 1/2 ಇಂಚು ಲೆಂತ್ನ ಅಷ್ಟೇ ತೊಗೊಳ್ಬೇಕಾಗುತ್ತೆ ಮೇನ್ ಬ್ಲೌಸಿಂದು. ಸೊ ನಾನಿಲ್ಲಿ 1.5 ಇಂಚಿಗೆ ನಾನು ಮೇನ್ ಬ್ಲೌಸ್ ಪೀಸ್ ತೊಗೊಳ್ತಿದ್ದೀನಿ. ಸೊ ಈಗ ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ತಾ ಹೋಗೋಣ. ಸೊ ಎಲ್ಲ ಬ್ಲೌಸಸ್ ಪಾರ್ಟ್ನ ಎಲ್ಲನೂ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಮೇನ್ ಬ್ಲೌಸ್ ಕೂಡ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಕೂಡ ತಿಳಿಸಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.